ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ ಸೋಮವಾರ ಮಕರ ಸಂಕ್ರಾಂತಿ ಅಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆಯಿತು. ಏನು ವಿಷಯ? ಈ ಅಜಯ್ ರಾಯ್ ಅಂತ ಇದ್ದಾರೆ, ಉತ್ತರ ಪ್ರದೇಶದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ. ಅವರು ತಮ್ಮ ಕಾರ್ಯಕರ್ತರ ಜೊತೆ ಅಯೋಧ್ಯೆಗೆ ಆಗಮಿಸ್ತಾರೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಈ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಿಂದ ಹೊರಗೆ ಉಳಿದಿದೆ ಮತ್ತು ಅದನ್ನು ವಿರೋಧಿಸ್ತಾ ಇದೆ. ನಾವು ಪಾಲ್ಗೊಳ್ಳೋದಿಲ್ಲ, ಇದರ ಹಿಂದೆ ರಾಜಕೀಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಇವರದೇ ಪಕ್ಷದ ರಾಜ್ಯಾಧ್ಯಕ್ಷ ಮಕರ ಸಂಕ್ರಾಂತಿಯಂದು ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಆಗಮಿಸ್ತಾರೆ. ಬರಲಿ, ಭಕ್ತನಾಗಿ ಬರುವುದಕ್ಕೆ ಯಾರದೂ ಅಭ್ಯಂತರ ಇರುವುದಿಲ್ಲ, ಕೇವಲ ಭಕ್ತನಾಗಿ ಬಂದರೆ ಮಾತ್ರ. ಆದರೆ ಈತ ತನ್ನ ಎಲ್ಲ ಚಮಚಾಗಳನ್ನು ಕರ್ಕೊಂಬಂದು, ಹಿಂಬಾಲಕರನ್ನ ಕರ್ಕೊಂಬಂದು ಕಾಂಗ್ರೆಸ್ನ ಧ್ವಜವನ್ನು ಹಾರಿಸಿಕೊಂಡು ರಾಹುಲ್ ಗಾಂಧಿ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳನ್ನು ಸರಯೂ ನದಿಯ ತಟದಲ್ಲಿ ಕೂಗಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಯ ಜನರಿಗೆ ಇರುಸುಮುರುಸಾಗತ್ತೆ. ಅವರೆಲ್ಲ ಪುಣ್ಯ ಸ್ನಾನ ಮಾಡಲಿಕ್ಕೆ ಬಂದಿರ್ತಾರೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ರಾಜಕೀಯವನ್ನು ಅವರು ನಿರೀಕ್ಷೆ ಮಾಡಿರೋದಿಲ್ಲ. ಅವರೆಲ್ಲ ಸೇರಿ ಇವರನ್ನು ಘೇರಾವ್ ಮಾಡ್ತಾರೆ. ಅಜಯ್ ರಾಯ್, ಅಜಯ್ ಲಲ್ಲು, ರೇಣು ರಾಯ್ ಅಂತ ಅಲ್ಲಿ ಮಹಿಳಾ ವಿಭಾಗದ ಸಂಚಾಲಕಿ, ಇವರು ಎಲ್ಲರ ಮೇಲೆ ಘೇರಾವ್ ಮಾಡ್ತಾರೆ. ನೀವು ಈ ರೀತಿಯಲ್ಲಿ ಕೂಗುವ ಹಾಗಿಲ್ಲ, ಇದು ದೇವರ ಸ್ಥಾನ, ಇದು ಈ ಜಾಗದಲ್ಲಿ ನೀವು ಈ ರೀತಿ ರಾಜಕಾರಣ ಮಾಡುವ ಹಾಗಿಲ್ಲ ಅಂತ. ಅಲ್ಲಿಂದ ಇವರೆಲ್ಲ ತೆರಳಿ ಬರೋದೆಲ್ಲಿಗೆ? ಎಲ್ಲಿ ರಾಮ ಮಂದಿರದ ಬೃಹತ್ ದೇಗುಲ ನಿರ್ಮಾಣ ಆಗ್ತಾ ಇದೆಯೋ ಅದರ ಪಕ್ಕ ರಾಮ್ಲಲ್ಲಾನ ಒಂದು ಗರ್ಭಗುಡಿ ಇದೆ, ಒಂದು ದೇವಸ್ಥಾನ ಇದೆ, ನಿಮಗೆಲ್ಲ ಗೊತ್ತಿದೆ. ಆ ಜಾಗಕ್ಕೆ ಬರ್ತಾರೆ. ಬಂದವರು ಕೇವಲ ಭಕ್ತರಾಗಿ ರಾಮ ಮಂದಿರದಲ್ಲಿ ನಮಿಸಿದ್ದರೆ ಯಾರೂ ಇವರನ್ನು ಏನೂ ಹೇಳ್ತಿರಲಿಲ್ಲ. ಬಂದಿರುವಂಥ ಭಕ್ತರು ಯಾವ್ಯಾವ ಪಕ್ಷದವರು ಇರ್ತಾರೋ ಅಥವಾ ಪಕ್ಷಾತೀತವಾಗಿ ಬಂದಿರ್ತಾರೆ ಮತ್ತು ಯಾವುದೇ ಪಕ್ಷಕ್ಕೆ ಸಂಬಂಧ ಇರಲಾರ್ದಂಥ ನಮ್ಮಂಥ ಜನ ಕೂಡ ಅಲ್ಲಿರ್ತಾರೆ. ಆದರೆ ಈ ಬಂದವರು ಕೈಯಲ್ಲಿ ಧ್ವಜವನ್ನು ಹಿಡಿದಿರ್ತಾರೆ. ಧ್ವಜ ಯಾವುದೋ ಭಗವಾ ಧ್ವಜ ಅಲ್ಲ, ಕಾಷಾಯ ವಸ್ತ್ರ ಅಲ್ಲ. ಕಾಂಗ್ರೆಸ್ಸನ್ನು ಧ್ವಜವನ್ನು ಹಿಡ್ಕೊಂಡು ಒಳಗಡೆ ಹೋಗ್ತೀನಿ ಅಂತಾರೆ. ಈಗಿರುವಂಥ ಸಂದರ್ಭದಲ್ಲಿ ನಾನು ಕೂಡ ಅದೇ ದೇವಸ್ಥಾನಕ್ಕೆ ಹೋಗಿ ಬಂದವನು. ಒಂದು ಸಣ್ಣದಾದಂಥ ಒಂದು ಮ್ಯಾಚ್ ಬಾಕ್ಸ್ ಜೇಬಲ್ಲಿರೋ ಹಾಗಿಲ್ಲ, ಒಂದು ಮೊಬೈಲ್ ಇಟ್ಕೊಳ್ಳೋ ಹಾಗಿಲ್ಲ, ನೀವು ಯಾವುದೇ ವಸ್ತುವನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಅನುವು ಮಾಡಿಕೊಡೋದಿಲ್ಲ. ಯಾಕೆಂದರೆ ಭದ್ರತೆಯ ದೃಷ್ಟಿಯಿಂದ ಅಂಥ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದ್ದು ಭದ್ರತಾ ಸಿಬ್ಬಂದಿಗೆ ಅನಿವಾರ್ಯವಾಗಿದೆ. ಆದರೆ ಇವರು ಯಾವ ಅಟಾಟೋಪವನ್ನು ಮಾಡ್ತಾರೆ ಅಂದರೆ, ನಾವು ಧ್ವಜವನ್ನು ಒಳಗಡೆ ತೆಗೆದುಕೊಂಡು ಹೋಗ್ತೀವಿ ಅಂತ ಭದ್ರತಾ ಸಿಬ್ಬಂದಿಯ ಜೊತೆ ಜಗಳ ಶುರು ಮಾಡ್ತಾರೆ. ಅಷ್ಟೇ ಮಾಡೋದಿಲ್ಲ, ಅಲ್ಲಿ ರಾಹುಲ್ ಗಾಂಧಿ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗಲಿಕ್ಕೆ ಶುರು ಮಾಡ್ತಾರೆ. ಅತ್ಯಂತ ಪವಿತ್ರವಾದ ಜಾಗ ಮತ್ತು ಈಗ ಭಾರತ ದೇಶದಲ್ಲಿ ಕಣಕಣ ರಾಮ ಅವತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ರಾಜಕೀಯ ಉಪಟಳ ಮಾಡುವುದನ್ನು ಅಲ್ಲಿಯ ಜನ, ಬಂದಿರುವಂಥ ಭಕ್ತರು ಸಹಿಸುವುದಿಲ್ಲ. ಅಷ್ಟೇ ಅಲ್ಲ, ಬಂದಿರುವವರ ಮೇಲೆ ಎರಗಿ ಬೀಳ್ತಾರೆ. ಯಾರು ಈ ರೀತಿ ಜಿಂದಾಬಾದ್ ಘೋಷಣೆಯನ್ನು ಕೂಗ್ತಾರೋ ಅವರ ಮೇಲೆ ಎರಗಿ ಬೀಳ್ತಾರೆ. ವಾತಾವರಣ ಉದ್ರಿಕ್ತಗೊಳ್ಳುತ್ತೆ. ಒಂದಷ್ಟು ಜನ ಭಕ್ತರು ಇವರ ಝೇಂಡಾವನ್ನು ಕಸ್ಕೊಂಡು ನೆಲದ ಮೇಲೆ ಹಾಕಿ ಹೊಸಕ್ಕೆ ಹಾಕುವ ಪ್ರಯತ್ನ ಮಾಡ್ತಾರೆ. ಒಂದಷ್ಟು ಜನ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬೇರೆ ಯಾವ ಪಕ್ಷದವರು ಇರಲಿಲ್ಲ. ಈಗ ಕಾಂಗ್ರೆಸ್ ಹೇಳುತ್ತೆ BJP ಅವರು ಬಂದಿದ್ದರು, BJP ಅವರು ರೀತಿ ಮಾಡಿದರು ಅನ್ನುವಂಥ ಸ್ವರ್ಥ ಸುಳ್ಳು ಆರೋಪ ಮಾಡುವುದು ಸ್ವಾಭಾವಿಕ. ಆದರೆ ಈ ದೇಶದ ಬೇರೆ ಬೇರೆ ಭಾಗಗಳಿಂದ ನಾವು ಹೇಗೆ ಹೋಗಿದ್ವು ಹಾಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಬಂಗಾಲ, ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಬಂದವರಿಗೆ ಈ ರೀತಿಯ ವಾತಾವರಣದಾಗ, ಪವಿತ್ರ ಜಾಗದಲ್ಲಿ, ನಮ್ಮ ಪುಣ್ಯಕ್ಷೇತ್ರದಲ್ಲಿ ಯಾವುದೋ ಒಂದು ರಾಜಕೀಯ ಆಟಾಟೋಪ ನಡೆದಾಗ ಜನ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಈಗ ಕಾಂಗ್ರೆಸ್ಸಿನ ಬಗ್ಗೆ ಜನರಿಗೆ ಅಸಹನೆ ಬೇರೆ ಇದೆ. ಯಾವ ಸೋನಿಯಾ ಗಾಂಧಿ ನಾವು ಈ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ದಿವಸದಿಂದನೇ ಈ ದೇಶದ ಶ್ರದ್ಧಾಳುಗಳು ಅವರ ವಿರುದ್ಧವಾಗಿ ಅಸಹನೆಯನ್ನು ತೋರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಉಪಟಳವನ್ನು ಅಲ್ಲಿ ಜನ ಸಹಿಸಲಾರದೆ ಇವರಿಗೆ ಸರಿಯಾದಂಥ ಧರ್ಮದ ಏಟನ್ನು ಕೊಟ್ಟಿದ್ದಾರೆ. ಆಗಬೇಕಾದ್ದು ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.